ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಏನು SEP ಸಿಲೆಬಸ್ ಇದೆ, ಸೊ ಅದರ ಮೇಲೆ ಇಂಗ್ಲಿಷ್ ನ ಸಬ್ಜೆಕ್ಟ್ ನಲ್ಲಿ ಕೇಳುವಂತಹ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಹೇಗಿರುತ್ತೆ, ಸೊ ಯಾವ ಲೆಸನ್, ಪೋಯಮ್, ಕ್ಯಾರೆಕ್ಟರ್ಸ್ ಮತ್ತೆ ಯಾವ ರೀತಿ ಗ್ರಾಮರ್ಸ್ ನ ನೀವು ನೋಡ್ಕೋಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಸಬ್ಜೆಕ್ಟ್ ಇಂಗ್ಲಿಷ್ ನಲ್ಲಿ ಏನಿರುತ್ತೆ, ಟೆಕ್ಸ್ಟ್ ಬುಕ್ ಮೇಲೆ 40 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಇರುತ್ತೆ, 40 ಮಾರ್ಕ್ಸ್ ಗ್ರಾಮರ್ ಇರುತ್ತೆ. ಸೊ ಟೋಟಲ್ 80 ಮಾರ್ಕ್ಸ್ಗೆ ನೀವು ಆನ್ಸರ್ ಪೇಪರ್ ನ ಬರೀಬೇಕು. ಚಾಯ್ಸ್ ಎಲ್ಲ ಹಿಡಿದು 120 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ. ಸೊ ಎಕ್ಸ್ಟ್ರಾ ಚಾಯ್ಸ್ ಹಿಡಿದ್ರೆ 120 ಮಾರ್ಕ್ಸ್ ಇರುತ್ತೆ. ಯಾವ ರೀತಿ ಪ್ಯಾಟರ್ನ್ ಟಚ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಮೊದಲಿಗೆ ಗ್ರಾಮರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಟೋಟಲ್ ನಿಮಗೆ 7 ಟೈಪ್ ಗ್ರಾಮರ್ ಇದೆ. ಅದರಲ್ಲಿ 6 5 ಅಂಕಕ್ಕೆ ಗ್ರಾಮರ್ಸ್, 1 10 ಅಂಕದ ಗ್ರಾಮರ್ ಇರುತ್ತೆ. ಸೊ ಟೋಟಲ್ ನಿಮಗೆ 7 ಗ್ರಾಮರ್ಸ್ ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಕೊಟ್ಟಿದಾರಲ್ಲ, ಅದಿಷ್ಟು ಗ್ರಾಮರ್ ನಿಮ್ ಸಿಲೆಬಸ್ ಅಲ್ಲ. ಅಂದ್ರೆ ಕರೆಕ್ಟ್ ದ ಸೆಂಟೆನ್ಸ್ ಅಂತ ಇದೆ, ಅದು ನಿಮ್ ಸಿಲೆಬಸ್ ಅಲ್ಲ. ಅಡ್ವರ್ಬ್, ಅಡ್ಜೆಕ್ಟಿವ್ ಇದೆ, ಅದು ನಿಮ್ ಸಿಲೆಬಸ್ ಅಲ್ಲ. ಪ್ರನೌನ್ಸ್ ಇದೆ, ಅದು ಕೂಡ ನಿಮ್ ಸಿಲೆಬಸ್ ಅಲ್ಲ. ಈ ರೀತಿಯಾಗಿ ಎಲ್ಲವೂ ನಿಮ್ ಸಿಲೆಬಸ್ ಇರೋದಿಲ್ಲ. ಅದು BA, BBA, BCA, ಸೊ BSc, ಈ ಬೇರೆ ಗ್ರಾಜುಯೇಷನ್ ಡಿಗ್ರಿಗಳಿಗೂ ಕೂಡಿಸಿ ಒಂದೇ ಗ್ರಾಮರ್ ಸೆಕ್ಷನ್ ಮಾಡಿ ಅದನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಸೊ ಹೀಗಾಗಿ ಗ್ರಾಮರ್ ನ ಸೆಕ್ಷನ್ ನಿಮಗೆ ದೊಡ್ಡದಾಗಿ ಅನ್ಸುತ್ತೆ. ಆದ್ರೆ ಬಿಕಾಮ್ ಗೆ ಇರೋದು ಕೇವಲ 7 ಗ್ರಾಮರ್ ಪಾಯಿಂಟ್ ಅಷ್ಟೇ ಇರುತ್ತೆ ನಿಮ್ಗೆ. ಸೊ ಅವು ಯಾವ್ಯಾವ್ದಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ 1ನೇ ಗ್ರಾಮರ್ ನ ಹೆಸರು ಆರ್ಟಿಕಲ್ಸ್. 5 ಸೆಂಟೆನ್ಸ್ ಕೊಟ್ಟು 5 ಮಾರ್ಕ್ಸ್ ಗೋಸ್ಕರ ಈ ಆರ್ಟಿಕಲ್ಸ್ ನ 5 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಕೇಳಿರ್ತಾರೆ. 5 ಅಂಕಕ್ಕೆ 5 ಸೆಂಟೆನ್ಸ್ ನ ಕೊಟ್ಟಿರ್ತಾರೆ, 5 ಬಿಟ್ಟ ಸ್ಥಳ ಇಟ್ಟಿರ್ತಾರೆ. ಸೊ 5 ಬಿಟ್ಟ ಸ್ಥಳದಲ್ಲಿ ಎ, ಆನ್, ದ ಈ ಮೂರಲ್ಲಿ ಯಾವ ಪದ ಬರುತ್ತೆ ಅದನ್ನ ತುಂಬಿ ನೀವು 5 ಅಂಕಗಳನ್ನ ಆರ್ಟಿಕಲ್ಸ್ ಮೂಲಕ ಪಡ್ಕೋಬಹುದು. ಎರಡನೇದು ಪ್ರಿಪೋಸಿಷನ್. ಇದು ಕೂಡ 5 ಅಂಕಕ್ಕೆ ಕೇಳುವಂತ ಪ್ರಶ್ನೆ. ಪ್ರಿಪೋಸಿಷನ್ ಇದು ಕೂಡ 5 ಸೆಂಟೆನ್ಸ್ ಕೊಟ್ಟಿರ್ತಾರೆ, 5 ಬಿಟ್ಟ ಸ್ಥಳ ಇಟ್ಟಿರ್ತಾರೆ. ಅಲ್ಲಿ ಯಾವ ಪ್ರಿಪೋಸಿಷನ್ ಅಪ್ಲೈ ಆಗುತ್ತೆ, ಆನ್, ಇನ್, ಆಫ್, ಇವುಗಳನ್ನ ನಾವು ಫಿಲ್ ಮಾಡಿ ಕಂಡುಹಿಡಿತೀವಿ, ಆನ್ಸರ್ ಕಂಪ್ಲೀಟ್ ಮಾಡ್ತೀವಿ. ಇನ್ನು ಮೂರನೇದ್ದು ಆಂಟೋನಿಮ್ಸ್, ವಿರುದ್ಧಾರ್ಥಕ ಪದಗಳು. 5 ಶಬ್ದ ಕೊಟ್ಟಿರ್ತಾರೆ, ಸೊ 5 ಶಬ್ದಕ್ಕೆ ವಿರುದ್ಧಾರ್ಥಕ ಪದ ಬರೀಬೇಕು. ಸಿನೋನಿಮ್ಸ್, ಸಮಾನಾರ್ಥಕ ಪದಗಳು. 5 ಶಬ್ದ ಕೊಟ್ಟು ಸೊ ಅವುಗಳಿಗೆ ನಿಮಗೆ ಸಮಾನಾರ್ಥಕ ಪದ ಬರೀಬೇಕು ಹೇಳಿರ್ತಾರೆ. ಈ 4 ಗ್ರಾಮರ್ ನಿಮಗೆ ಎಲ್ಲಿ ಬರುತ್ತೆ ಅಂದ್ರೆ 5 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಬರುತ್ತೆ. 5 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ 4 ಗ್ರಾಮರ್ ಬರುತ್ತೆ. 10 ಮಾರ್ಕ್ಸ್ ಸೆಕ್ಷನ್ ನಲ್ಲಿ ಬರುವಂತ ಗ್ರಾಮರ್, ಒಂದನೇದ್ದು ಕ್ಲೋಸ್ ಟೆಸ್ಟ್. ಕ್ಲೋಸ್ ಟೆಸ್ಟ್, ಸೊ 2 ಕ್ಲೋಸ್ ಟೆಸ್ಟ್ ಗಳಿವೆ 10 ಮಾರ್ಕ್ಸ್ ಗೆ. ಸೊ ಅವುಗಳ ಆನ್ಸರ್ ನೀವು ಡೈರೆಕ್ಟ್ ಆಗಿ 10 ಶಬ್ದವನ್ನ ಬೈಪಟ್ ಹಾಕಿದ್ರೆ ಸಾಕು, ಅವೇ 2ರಲ್ಲಿ ಪ್ರಶ್ನೆ ಫಿಕ್ಸ್ ಆಗಿ ನಿಮ್ಗೆ ಆನ್ಸರ್ ಬರುತ್ತೆ, ಪೇಪರ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ಗ್ರಾಮರ್ ಪ್ಯಾಸೇಜ್ ಇರುತ್ತೆ. ಒಂದು ಪ್ಯಾಸೇಜ್ ಕೊಟ್ಟು ಅದ್ರ ಮೇಲೆ 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಆ ಪ್ಯಾಸೇಜ್ ನಲ್ಲಿ ಹುಡುಕಿ ಆನ್ಸರ್ ನ ಬರೆಯೋದಿರುತ್ತೆ. ಹೇಗೆ PUC ಗೆ 10 ಮಾರ್ಕ್ಸ್ ಗೆ ಪ್ಯಾಸೇಜ್ ಇರುತ್ತೋ ಅದೇ ರೀತಿ 5 ಅಂಕಕ್ಕೆ ಒಂದು ಪ್ಯಾಸೇಜ್ ಕೊಟ್ಟು ಅದರಲ್ಲಿ ಕ್ವಶನ್ ಆನ್ಸರ್ ಹುಡುಕೋದಕ್ಕೆ ನಮಗೆ ಕೊಟ್ಟಿರ್ತಾರೆ. ಅದನ್ನ ರೀಡಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಗೋಸ್ಕರ ಇಟ್ಟಿದ್ದಾರೆ ಸಿಲೆಬಸ್ ನ. ಸೊ ಇನ್ನೊಂದು ಬರುತ್ತೆ ಗ್ರಾಮರ್. ಸೊ ಇನ್ನೊಂದು ಗ್ರಾಮರ್ ಏನಂದ್ರೆ ವರ್ಬ್. 5 ಮಾರ್ಕ್ಸ್ ಗೆ ಬರುತ್ತೆ. 5 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಬಿಟ್ಟ ಸ್ಥಳ ಕೊಟ್ಟು ಬ್ರಾಕೆಟ್ ನಲ್ಲಿ ಶಬ್ದ ಕೊಟ್ಟಿರ್ತಾರೆ. ಅದಕ್ಕೆ V1, V2, V3, V4, V5 ಈ 5ರಲ್ಲಿ ಯಾವ ವರ್ಬ್ ನ ಅಪ್ಲೈ ಮಾಡ್ತೀವಿ ಅನ್ನೋದನ್ನ ನಾವು ಕಂಡುಹಿಡಿದು ಆನ್ಸರ್ ಬರೀಬೇಕಾಗುತ್ತೆ. ಸೊ ಟೋಟಲ್ 7 ಟೈಪ್ ಗ್ರಾಮರ್ ನಿಮಗಿರೋದು: ಆರ್ಟಿಕಲ್, ಪ್ರಿಪೋಸಿಷನ್, ಆಂಟೋನಿಮ್ಸ್, ಸಿನೋನಿಮ್ಸ್, ಕ್ಲೋಸ್ ಟೆಸ್ಟ್, ಪ್ಯಾಸೇಜ್, ವರ್ಬ್. ಈ 7ನ್ನ ಬಿಟ್ಟರೆ ಯಾವುದೇ ರೀತಿಯಾದ ಎರರ್ಸ್, ಅಡ್ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್ ಯಾವ ನಿಮ್ಮ ಸಿಲೆಬಸ್ ಇರೋದಿಲ್ಲ. ಸೊ ಇದರಲ್ಲಿನೇ ನಿಮಗೆ ಗ್ರಾಮರ್ ಬರುತ್ತೆ ಪೇಪರ್ ನಲ್ಲಿ. ಇವು 2ನ್ನ ಕೂಡಿಸಿ 10 ಮಾರ್ಕ್ಸ್ ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಕ್ಲೋಸ್ ಟೆಸ್ಟ್ ಒಂದು ಪ್ರಶ್ನೆ ಕೇಳ್ತಾರೆ. ಅಂದ್ರೆ 20 ಮಾರ್ಕ್ಸ್ ಗೆ ನಿಮಗೆ ಗ್ರಾಮರ್ 10 ಮಾರ್ಕ್ಸ್ ಸೆಕ್ಷನ್ ನಲ್ಲಿ ಇರುತ್ತೆ. 4 ಗ್ರಾಮರ್ ಸೇರಿ 20 ಮಾರ್ಕ್ಸ್ ಗೆ 5 ಮಾರ್ಕ್ಸ್ ಸೆಕ್ಷನ್ ನಲ್ಲಿ ಗ್ರಾಮರ್ ಇರುತ್ತೆ. ಈಗ ಲೆಸನ್ ಪೋಯಮ್ ಹೇಗೆ ಓದ್ಬೇಕು, ಗ್ರಾಮರ್ ಸೆಕ್ಷನ್ ನ ನೆನಪಿಟ್ರೆ ಯಾವುದನ್ನಷ್ಟೇ ಬ್ಯಾಲೆನ್ಸ್ ಓದ್ಬೇಕು ನೀವು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಪ್ರಶ್ನೆ ಪತ್ರಿಕೆ ಏನಿರುತ್ತೆ, ಮೊದಲಿಗೆ 5 ಅಂಕದ ಪ್ರಶ್ನೆ ಬರುತ್ತೆ ನಿಮಗೆ, 2 ಮಾರ್ಕ್ಸ್. ನೆಕ್ಸ್ಟ್ ಬರೋದೇ 5 ಮಾರ್ಕ್ಸ್. ಕೊಡೋ ಕ್ವಶನ್ಸ್ ಎಷ್ಟಿರುತ್ತೆ ಪೇಪರ್ ನಲ್ಲಿ, 10 ಕ್ವಶನ್ ಗಳನ್ನ ಕೊಟ್ಟಿರ್ತಾರೆ. ಟೋಟಲ್ 10 ಕ್ವಶನ್ ಗಳನ್ನ ಕೊಟ್ಟಿರ್ತಾರೆ. ನೀವು ಬರಿಬೇಕಾಗಿರೋ ಆನ್ಸರ್ಸ್ ಅದಕ್ಕೆ 8 ಆನ್ಸರ್ ಬರಿಬೇಕು. 2 ಚಾಯ್ಸ್ ಇರುತ್ತೆ. ಈ 8ರಲ್ಲಿ ಕೊನೆ 4 ಪ್ರಶ್ನೆಗಳು ಈ ಗ್ರಾಮರ್ಸ್ ಇರುತ್ತೆ: ಆರ್ಟಿಕಲ್, ಪ್ರಿಪೋಸಿಷನ್, ಆಂಟೋನಿಮ್ಸ್, ಸಿನೋನಿಮ್ಸ್. 6 ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ ನಲ್ಲಿ ಇರುತ್ತೆ. 5 ಮಾರ್ಕ್ಸ್ ನ 1ನೇ ಪ್ರಶ್ನೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ರೆಫರೆನ್ಸ್ ಟು ಕಂಟೆಸ್ಟ್ ಬರುತ್ತೆ, ಲೆಸನ್ ಮೇಲೆ ಬರುತ್ತೆ. ಲೆಸನ್ ಮೇಲೆ 2ನೇ ಪ್ರಶ್ನೆ ರೆಫರೆನ್ಸ್ ಟು ಕಂಟೆಸ್ಟ್ ಬರುತ್ತೆ, ಪೋಯಮ್ ಮೇಲೆ ಬರುತ್ತೆ. ಒಂದು ಲೆಸನ್ ಮೇಲೆ ರೆಫರೆನ್ಸ್ ಟು ಕಂಟೆಸ್ಟ್ ಬರುತ್ತೆ, ಒಂದು ಪೋಯಮ್ ಮೇಲೆ ರೆಫರೆನ್ಸ್ ಟು ಕಂಟೆಸ್ಟ್ ಬರುತ್ತೆ. 3ನೇದ್ದು ಮತ್ತು 4ನೇದ್ದು
ಕ್ಯಾರೆಕ್ಟರ್ ಬಗ್ಗೆ ಬರೆಯೋದು ಬರುತ್ತೆ. ಸ್ಕೆಚ್ ದ ಕ್ಯಾರೆಕ್ಟರ್ ಅಂತ ಬರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಹೆಸರು ಕೊಟ್ಟಿರ್ತಾರೆ, ಅವನ ಬಗ್ಗೆನೇ ಪೂರ್ತಿಯಾಗಿ ನಾವು ಪಾಯಿಂಟ್ಸ್ ವೈಸ್ ಆನ್ಸರ್ ಬರೆಯೋದು ಬರುತ್ತೆ. 5ನೇ ಪ್ರಶ್ನೆ ಮತ್ತು 6ನೇ ಪ್ರಶ್ನೆ ಪೋಯಂ ನ ಸಮರಿಗಳನ್ನ ಬರೆಯೋದು ಬರುತ್ತೆ. ಪೋಯಂ ಹೆಸರು ಕೊಟ್ಟಿರ್ತಾರೆ, ಅದ್ರ ಸಮರಿನ ಬರಿತೀವಿ. ಈ ರೀತಿ ನಿಮ್ಮ ಪ್ಯಾಟರ್ನ್ ಸೆಟ್ ಆಗಿರುತ್ತೆ. ಸೊ 6 ಕ್ವಶನ್ ಟೆಕ್ಸ್ಟ್ ಬುಕ್ ನಿಂದ, 4 ಕ್ವಶನ್ ಗ್ರಾಮರ್ ನಿಂದ, ಟೋಟಲಿ 10 ಪ್ರಶ್ನೆಗಳು 5 ಅಂಕಕ್ಕೆ ಇರುತ್ತೆ. ಸೊ ಯಾವಾಗ್ಲೂ ನೀವು ರೆಫರೆನ್ಸ್ ಟು ಕಂಟೆಸ್ಟ್ ನ ಎಷ್ಟು ಬರೆದ್ರೂ ಮಾರ್ಕ್ಸ್ ಕೊಡೋದಿಲ್ಲ. ಸೊ ಇವುಗಳನ್ನ ಚಾಯ್ಸ್ ಆಗಿ ಇಟ್ಟುಕೊಂಡು ಉಳಿದಿದ್ದಕ್ಕೆ ಉತ್ತರವನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಉಳಿದಿದ್ದಕ್ಕೆ ನೀವು ಆನ್ಸರ್ ಬರಿಬೇಕಂದ್ರೆ ಈ ಕ್ಯಾರೆಕ್ಟರ್ಸ್ ಯಾವುದು, 4 ಕ್ಯಾರೆಕ್ಟರ್ ಇದೆ, ಅದರಲ್ಲೇ ಪ್ರಶ್ನೆ ಕೇಳ್ತಾರೆ. ಮೊದಲನೇದ್ದು ಗೌತಮ ಬುದ್ಧ. ಎರಡನೇದ್ದು ದ ವರ್ಜರ್, ಅವನ ಕ್ಯಾರೆಕ್ಟರ್ ಅಂದ್ರೆ ವರ್ಜರ್ ಹೆಸರೇನಿದೆ ಅದನ್ನ ನೀವು ನೋಡ್ಕೊಂಡು ಅವನ ಬಗ್ಗೆನೇ ಪೂರ್ತಿಯಾಗಿ ಬರಿಬೇಕು. ಇನ್ನು ದ ವೈಕರ್ ಬಿಟ್ರೆ ರಹೀಂ ಖಾನ್. ಈ 4 ಜನರಲ್ಲಿ ಇಬ್ಬರ ಹೆಸರನ್ನ ನಿಮ್ ಪೇಪರ್ ಅಲ್ಲಿ ಕೊಡ್ತಾರೆ. ಈ ಇಬ್ಬರ ಬಗ್ಗೆ ನೀವು ಒಂದು 10 ಲೈನ್ ಬರೆದ್ರೆ 5 ಅಂಕ ನಿಮ್ಗೆ ಸಿಗುತ್ತೆ. 10 ರಿಂದ 12 ಲೈನ್ ಅವ್ರ ಬಗ್ಗೆನೇ ಬರಿಬೇಕು. ಪಾಠದ ವಿಶ್ಲೇಷಣೆ ಬರಿಬಾರ್ದು, ಅವ್ರ ಬಗ್ಗೆ ಬರಿಬೇಕು. ಲೆಸನ್ ಅಲ್ಲಿ ಏನ್ ಬಂದಿದೆ ಮ್ಯಾಟರ್ಸ್, ಅವ್ರ ಬಗ್ಗೆ ಕ್ಯಾರೆಕ್ಟರ್ ಹೇಗಿದೆ ಅಂತ ಅದ್ರ ಬಗ್ಗೆ ಬರಿಬೇಕು. ಈ 4 ಕ್ಯಾರೆಕ್ಟರ್ ನೋಡ್ಕೊಂಡ್ರೆ 2 ಕ್ಯಾರೆಕ್ಟರ್ ಆನ್ಸರ್ ಕಂಪ್ಲೀಟ್. ಇನ್ನು 2 ಪೋಯಂಗೆ ನೀವು ಯಾವ್ಯಾವ ಸಮರಿ ನೋಡ್ಕೋಬೇಕಂದ್ರೆ, ಒಂದು ಸಮರಿಗೋಸ್ಕರ 3 ಪೋಯಂ ನ ನೋಡ್ಕೊಂಡ್ರೆ ಅದ್ರಲ್ಲಿ ಫಿಕ್ಸ್ 2 ಬರುತ್ತೆ. ಒಂದನೇದ್ದು ದ ಓಲ್ಡ್ ಪ್ಲೇ ಹೌಸ್, ಎರಡನೇದ್ದು ದ ಓಲ್ಡ್ ಪ್ಲೇ ಹೌಸ್, 7 ಏಜಸ್ ಆಫ್ ಮ್ಯಾನ್, ಇನ್ನು ನೆಕ್ಸ್ಟ್ ಇನ್ನೊಂದು ಪೋಯಂ ನೋಡ್ಕೋಬೇಕಾಗಿರೋದು ಇಂಡಿಯನ್ಸ್ ಹೂ ಡೈಡ್ ಇನ್ ಆಫ್ರಿಕಾ. ಇದಿಷ್ಟು ನೀವು ನೋಡ್ಕೊಂಡ್ರೆ ಪೂರ್ತಿ 5 ಮಾರ್ಕ್ಸ್ ಕಂಪ್ಲೀಟ್. 4 ಕ್ಯಾರೆಕ್ಟರ್ ಗೌತಮ ಬುದ್ಧ, ದ ವರ್ಜರ್, ದ ವೈಕರ್, ರಹೀಂ ಖಾನ್. ಈ 4 ಮಂದಿ ಕ್ಯಾರೆಕ್ಟರ್ ನಲ್ಲಿ 2 ಕ್ಯಾರೆಕ್ಟರ್ ಬರುತ್ತೆ. 3 ಪೋಯಂ ನಲ್ಲಿ 2 ಪೋಯಂ ಸಮರಿ ಬರೆಯೋದು ಬರುತ್ತೆ. ದ ಓಲ್ಡ್ ಪ್ಲೇ ಹೌಸ್, 7 ಏಜಸ್ ಆಫ್ ಮ್ಯಾನ್, ಇಂಡಿಯನ್ಸ್ ಹೂ ಡೈಡ್ ಇನ್ ಆಫ್ರಿಕಾ. ಸೊ ಟೋಟಲಿ 7 ಕ್ವಶನ್ ಆಯ್ತು. 4 ಗ್ರಾಮರ್ ನೋಡ್ಕೋಬೇಕು. ಎ ಅಂಡ್ ದ ಫಿಲ್ ಮಾಡುವಂತ ಆರ್ಟಿಕಲ್, ಪ್ರಿಪೋಸಿಷನ್, ಆಂಟೋನಿಮ್ಸ್, ಸಿನೋನಿಮ್ಸ್ ಎಲ್ಲದಕ್ಕೂ ಒಂದು 10-15 ಎಕ್ಸಾಂಪಲ್ ಇದೆ. ಅದರಲ್ಲಿನೇ 5 ಪ್ರಶ್ನೆಗಳು ಬರುತ್ತೆ ನಿಮ್ಗೆ, 5 ಪ್ರಶ್ನೆಗಳು. ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಸೊ ಇದಿಷ್ಟು 5 ಮಾರ್ಕ್ಸ್ಗೆ ಆಯ್ತು. ರೆಫರೆನ್ಸ್ ಟು ಕಂಟೆಸ್ಟ್ ನ ಟಚ್ ಮಾಡಿಬಿಟ್ರೆ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ. ನೀವು ಎಷ್ಟೇ ಪರ್ಫೆಕ್ಟ್ ಬಂದ್ರೂ ಕೊಡೋದಿಲ್ಲ ಮಾರ್ಕ್ಸ್ ನ. ಸೆಕೆಂಡ್, ಈಗ 10 ಮಾರ್ಕ್ಸ್ ಸೆಕ್ಷನ್ ನೀವು ನೋಡ್ಕೋದಾದ್ರೆ ಫಸ್ಟ್ ಆನ್ಸರ್ ನೀವು ಕ್ಲೋಸ್ ಟೆಸ್ಟ್ ನೋಡ್ಕೋಬೇಕು. ಇರೋದೇ 2 ಎಕ್ಸಾಂಪಲ್, ಅದರಲ್ಲಿನೇ ಫಿಕ್ಸ್ ಒಂದು ಪ್ರಶ್ನೆ ಬರುತ್ತೆ. ಪ್ಯಾಸೇಜ್ ನ ನೀವು ಮೊದಲಿಂದಾನು ಕಲಿತಾ ಬಂದಿದ್ದೀರಾ. ಕ್ವಶನ್ ಕೊಟ್ಟಂತ ಪ್ಯಾರಾಗ್ರಾಫ್ ನಲ್ಲಿ ಹುಡುಕಿ ಆನ್ಸರ್ ಬರೆಯೋದು. 5 ಮಾರ್ಕ್ಸ್ ನಿಮ್ಗೆ ಇದು ಈಸಿ ಇರುತ್ತೆ. ವರ್ಬ್ ಏನು ಡಿಫಿಕಲ್ಟ್ ಇರೋದಿಲ್ಲ. V1, V2, V3, V4, V5 ಯಾವಾಗ ಅಪ್ಲೈ ಮಾಡ್ತಾನೋ ಒಂದು ಸಿಂಪಲ್ 2 ರೂಲ್ಸ್ ಇದೆ. ಅವುಗಳನ್ನ ನೆನ್ಪಿಟ್ಕೊಂಡ್ರೆ ವರ್ಬ್ ನ ಪರ್ಫೆಕ್ಟ್ ಆಗಿ ಬರೀತಾರ. ಸೊ ಇದೊಂದು ಕ್ವಶನ್ ಬರುತ್ತೆ, 20 ಮಾರ್ಕ್ಸ್ ಗೆ ನಿಮ್ಗೆ ಕಂಪ್ಲೀಟ್ ಆಯ್ತು. ಬರೀ ಇನ್ನು ಒಂದು ಬರಿಬೇಕು. 10 ಮಾರ್ಕ್ಸ್ ಗೆ ಏನ್ ಮಾಡ್ತಾರೆ, ಕ್ವಶನ್ ಪೇಪರ್ ನಲ್ಲಿ 4 ಪ್ರಶ್ನೆಗಳನ್ನ ಕೊಡ್ತಾರೆ. 4 ಪ್ರಶ್ನೆಯಲ್ಲಿ ನೀವು ಬರಿಬೇಕಾಗಿರೋದು 30 ಮಾರ್ಕ್ಸ್ ಬರಿಬೇಕು. ಸೊ ಅದರಲ್ಲಿ 2 ಗ್ರಾಮರ್ ಕಂಪ್ಲೀಟ್ ಆಯ್ತು. ಕೇವಲ ಇನ್ನು ಒಂದು ಕ್ವಶನ್ ಆನ್ಸರ್ ಇದೆ. ಅಂದ್ರೆ ನೀವು ಓದ್ಬೇಕಾಗಿರೋದು 2 ಸಮರಿ ಲೆಸನ್ಸ್ ಮೇಲೆ. ಆ 2 ಲೆಸನ್ಸ್ ಮೇಲೆ ಒಂದು ಪ್ರಶ್ನೆ ನಿಮಗೆ ಫಿಕ್ಸ್ ಆಗಿ ಕ್ವಶನ್ ಪೇಪರ್ ನಲ್ಲಿ ಕೇಳ್ತಾರೆ. ಒಂದು ಮ್ಯಾರೇಜ್ ಈಸ್ ಎ ಪ್ರೈವೇಟ್ ಅಫೇರ್. ಎರಡನೇದ್ದು ದ ವರ್ಜರ್. 2 ಲೆಸನ್ ನೀವು ನೋಡ್ಕೊಂಡ್ರೆ ಸಾಕು. ಅಂದ್ರೆ ಟೋಟಲ್ ಇಡೀ ನೀವು ನೋಡ್ಬೇಕಾಗಿರೋ ಸಿಲೆಬಸ್ ಏನಂದ್ರೆ 3 ಪೋಯಂ ನ ಸಮರಿ, 2 ಲೆಸನ್ ನ ಸಮರಿ, 5 ಸಮರಿ, 4 ಕ್ಯಾರೆಕ್ಟರ್ ಬಗ್ಗೆ, ಉಳಿದಿದ್ದು ಗ್ರಾಮರ್ ಪಾಯಿಂಟ್. ಸೊ ಇದಿಷ್ಟು ಸಿಲೆಬಸ್ ಮೂಲಕ 80 ಮಾರ್ಕ್ಸ್ ನಿಮಗೆ 2 ಮಾರ್ಕ್ಸ್ ಹೊರತುಪಡಿಸಿ 60 ಮಾರ್ಕ್ಸ್ ಪೂರ್ತಿಯಾಗಿ ಕವರ್ ಆಗುತ್ತೆ. ಸೊ ಇಷ್ಟರಲ್ಲಿನೇ ಕ್ವಶನ್ ಪೇಪರ್ ಕೇಳ್ತಾರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇವುಗಳಿಗೆ ಸಿಂಪಲ್ ಆಗಿ ಆನ್ಸರ್ ನ ಹೇಗೆ ನೆನ್ಪಿಟ್ಕೋಬೇಕು ಮತ್ತು ಯಾವ್ಯಾವ ಗ್ರಾಮರ್ಸ್ ಗೆ ಏನೇನು ಎಕ್ಸಾಂಪಲ್ಸ್ ನೀವು ನೆನ್ಪಿಟ್ಕೋಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.